ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಕ್ಸ್ ವಿತ್ ಗಜೇಂದ್ರ ಕನ್ನಡಿಗ. ನಾನು ಇನ್ನೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನನ್ನದಲ್ಲದ ಕ್ಷೇತ್ರದಲ್ಲಿ ನಾನೇನೋ ಮಾಡ್ತಾ ಇದ್ದೆ, ಅದಕ್ಕೆ ನೀವೆಲ್ಲರೂ ತುಂಬಾ ಸಹಕಾರ ಕೊಟ್ರಿ. ಕಮೆಂಟ್ಸ್, ಲೈಕ್ಸ್, ಸಬ್ಸ್ಕ್ರಿಪ್ಷನ್ ಎಲ್ಲದೂ ಮಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್. ಎಸ್, ನಾನು ಒಂದು 4 ಲಾಕ್ಸ್ ಹಾಕಿದೆ. ಒಂದರಲ್ಲಿ ಜಸ್ಟ್ ನಾನು ಲಾಂಚ್ ಮಾಡಿದೆ ಅಂತ ಹೇಳಿದೆ, ಇನ್ನೊಂದರಲ್ಲಿ ನನ್ನ ಒಂದು ಸಣ್ಣ ಪರಿಚಯ ಕೊಟ್ಟೆ. ಒಂದು ಕಂಪ್ಲೀಟ್ ಪರಿಚಯ ಇನ್ನೊಂದು ಯಾವತ್ತಾದ್ರೂ ಕೊಡ್ತೀನಿ ನಾನು. 2 ಟ್ರಾವೆಲ್ ಲಾಕ್ಸ್ ಆಗಿದೆ. ಓವರ್ ಆಲ್ ಒಂದು ಚೆನ್ನಾಗಿರೋ ಒಂದು ಪಾಸಿಟಿವ್ ರಿಪ್ಲೈಸ್ ಎಲ್ಲರ ಕಡೆಯಿಂದ ಬಂತು, ತುಂಬಾ ಅಪ್ರಿಸಿಯೇಷನ್ ಬಂತು. ಎಸ್, ತುಂಬಾ ಜನ 1-to-1 ನನಗೆ ಬೇರೆ ಬೇರೆ ವೇದಲ್ಲಿ ಕನೆಕ್ಟ್ ಆಗಿದ್ದೀರಾ, ಎಲ್ಲ ನಿಮ್ಮ ಒಂದು ಸಜೆಷನ್ಸ್ ಕೊಟ್ಟಿದ್ದೀರಾ. ಲಿಟರಲಿ ಥ್ಯಾಂಕ್ ಯು ಫಾರ್ ದ್ಯಾಟ್. ಒಂದಿಷ್ಟು ಜನ ನನ್ನ ಫ್ರೆಂಡ್ಸ್ ವಿದೇಶದಲ್ಲಿದ್ದಾರೆ, ಅವರು ಫೋನ್ ಮಾಡಿ ತುಂಬಾ ಖುಷಿ ಪಟ್ರು. ಯಾಕಂತಂದ್ರೆ ಅವ್ರಿಗೆ ನಮ್ಮ ಭಾಷೆ ಒಂದು ನಾವು ಕೇಳೋದಕ್ಕೆ ಅವ್ರಿಗೆ ಸಿಗಲ್ಲ ಅಲ್ಲಿ, ಯಾಕಂದ್ರೆ ನಮ್ಮ ಕನ್ನಡ ಮಾತಾಡೋರು ಸಿಗಲ್ಲ. ಸೊ ಯಾವ್ದಾದ್ರು ಒಂದು ವೇದಲ್ಲಿ ಒಂದು ಕನ್ನಡ ಹುಡುಕ್ತಾ ಇರ್ತಾರೆ, ಅಂಥದ್ರಲ್ಲಿ ಒಂದು ಯಾವ್ದೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಯಾವ್ದೋ ಒಂದು ಸಿಗ್ತದೆ, ತುಂಬಾ ಖುಷಿ ಪಡ್ತಾರೆ. ಆಬ್ವಿಯಸ್ಲಿ ಯಾಕಂದ್ರೆ ನಾನು ತುಂಬಾ ಕಂಪ್ನಿಗಳಲ್ಲಿ ಕೆಲಸ ಮಾಡುವಾಗ ನನಗೆ ಇಂಥದ್ದೇ ಒಂದು ಸಮಸ್ಯೆಗಳು ನಾನು ಎದುರಿಸಿದ್ದೇನೆ. ಸುತ್ತಮುತ್ತ ಯಾರು ಕನ್ನಡ ಮಾತಾಡ್ತಾ ಇರಲಿಲ್ಲ, ಹಂಗಾಗಿತ್ತು. ಸೊ ಅವರು ಈ ಕಾರಣದಿಂದಲೂ ಖುಷಿ ಪಟ್ಟಿದ್ದಾರೆ. ಅದರಲ್ಲೂ ಅವ್ರ ಸ್ನೇಹಿತನಾದ ನಾನೇ ಮಾಡಿರೋದು ಈ ಲಾಕ್ಸ್ ನೋಡೋದಕ್ಕೆ ತುಂಬಾ ಖುಷಿ ಪಟ್ಟಿರ್ತಾರೆ. ಇದ್ರ ಮಧ್ಯದಲ್ಲಿ ನಾನು ಅನ್ಕೊಂತ ಇದ್ದೆ, ಸುಮ್ಮನೆ ನಾನು ಲಾಕ್ಸ್ ಮಾಡ್ತಾ ಇರ್ತೀನಿ, ಒಂದು ಸೋಷಿಯಲ್ ಡೈಲಿ ಲಾಕ್ಸ್ ಇರುತ್ತೆ, ಲೈಕ್ ನಾನು ಹಿಂಗ್ ಮಾಡಿದೆ, ಇವತ್ತಿಲ್ಲಿ ಹೋದೆ, ಇಲ್ಲಿ ಬಂದೆ ಅನ್ನೋದು. ಇದೆಲ್ಲ ಒಂದು ನಮ್ಮ ಎಂಜಾಯ್ಮೆಂಟ್ಗೆ ಅಥವಾ ಒಂದು ಎಂಟರ್ಟೈನ್ಮೆಂಟ್ಗೆ ನಾವು ಯೂಸ್ ಮಾಡ್ಕೋಬಹುದು. ಆದ್ರೂ ಒಂದು ಲಾಕ್ಸ್ ಮಾಡ್ತಾ ಇರುವಾಗ ಯಾರಿಗಾದ್ರೂ ಒಂದು ಉಪಯೋಗಕ್ಕೆ ಬರಬೇಕು. ಇದರಿಂದ ಲೈಕ್ ನಾನೊಂದು ಲಾಕ್ಸ್ ಹಾಕಿದ್ದೀನಿ ಅಂತಂದ್ರೆ ಈ ಲಾಕ್ಸ್ ಇಂದ ಯಾರಿಗಾದ್ರೂ ಒಬ್ಬರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಯೂಸ್ ಆಗಬೇಕು. ಐದರ್ ಇಟ್ ಮೇ ಬಿ ಇನ್ಫಾರ್ಮೇಶನ್ ಅಥವಾ ಮೋಟಿವೇಶನ್ ಅಥವಾ ಯಾವ್ದಾದ್ರು ಒಂದು ವಿಚಾರ ಅವ್ರಿಗೆ ರೀಚ್ ಆಗೋ ತರ ಇರಬೇಕು, ಒಂದು ಮೆಸೇಜ್ ಯಾವ್ದಾದ್ರು ಒಂದು ರೀತಿಯಲ್ಲಿ ಆಗಬೇಕು. ಇದ್ರ ಬಗ್ಗೆ ನಾನು ತುಂಬಾ ಥಿಂಕ್ ಮಾಡ್ತಾ ಇದ್ದೆ. ಹಾಗೆ ನನ್ನ ಒಬ್ಬ ಆಪ್ತ ಸ್ನೇಹಿತ ಫೋನ್ ಮಾಡ್ಕೊಂಡು ಕೇಳಿದ, ಎಸ್ ನಿನ್ನ ಲಾಕ್ಸ್ ನಾನು ನೋಡಿದೆ, ತುಂಬಾ ಖುಷಿ ಆಯ್ತು ನೀನು ಸ್ಟಾರ್ಟ್ ಮಾಡಿದ್ದು. ಆದ್ರೆ ಇದರಲ್ಲಿ ಅವನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಬೇರೆ ಇತ್ತು. ಯಾಕಂದ್ರೆ ನನ್ಗೇನಾದ್ರೂ ಒಂದು ವಿಷಯ ತಿಳ್ಕೊಳ್ಳೋಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಲಾಕ್ಸ್ ನೋಡಿದೆ, ನಾನು ಇದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ನಾನೊಂದು ಯಾವ್ದಾದ್ರು ಒಂದು ವಿಷಯ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ. ಎಸ್, ಅವನೊಬ್ಬ ಯಾವಾಗಲೂ ಅವನ ಒಂದು ನಾಲೆಜ್ ಹೆಚ್ಚು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ದ ಸೇಮ್ ವೇ ನಾನು ಥಿಂಕ್ ಮಾಡಿದೆ, ಎಸ್ ನಾನೇನಾದ್ರು ಮಾಡುವಾಗ ಯಾರಿಗಾದ್ರೂ ಹೆಲ್ಪ್ ಆಗಬೇಕು ಅಂತ. ಡೆಫಿನೆಟ್ಲಿ ಎಸ್, ನನ್ನ ಬತ್ತಳಿಕೆಯಲ್ಲಿ ತುಂಬಾ ವಿಷಯಗಳಿದೆ, ಮತ್ತೆ ಒಂದು ತುಂಬಾ ವಿಷಯಗಳ ಮೇಲೆ ನಾನು ಮುಂದೆ ಮಾತಾಡ್ಲಿಕ್ಕಿದ್ದೇನೆ, ಇದ್ರ ಮೇಲೆ ಮಾತಾಡ್ತೀನಿ ಕೂಡ. ಹೀಗೆ ನಾನು ವಿಚಾರ ಮಾಡ್ತಾ ಇದ್ದೆ, ನನ್ನ ಮಗನ ಸ್ಕೂಲಿಂದ ನನಗೆ ಫೋನ್ ಬಂತು ಅವ್ರ ಟೀಚರಿಂದ. ಒಂದು ದಿವಸ ಒಂದು ಕ್ಲಾಸ್ನ ಯಾರಾದ್ರೂ ಪೇರೆಂಟ್ಸ್ ತಗೋಬೇಕು, ಅದೇನೋ ಅವ್ರದ್ದೊಂದು ಕಾನ್ಸೆಪ್ಟ್ ಇದೆ ಅಂತೆ. ಸೊ ನನಗೂ ಒಂದು ಕಾಲ್ ಬಂತು. ನಾನು ಸುಮ್ಮನೆ ಅವ್ರ ಕಾಲ್ ಹೇಳಿದೆ, ಯಾರಿಗೆ ಮಕ್ಳಿಗೆ ಕ್ಲಾಸ್ ತಗೋಬೇಕಾ ಅಥವಾ ನಿಮ್ಗೆ ಅಂತ. ಅವ್ರು ನಗ್ತಾ ಇದ್ರು. ಆಮೇಲೆ ಹೇಳಿದ್ರೆ ಇಲ್ಲ ಮಕ್ಳಿಗೆ ಅಂತ. ಒಂದಿಷ್ಟು ಸಬ್ಜೆಕ್ಟ್ ಇತ್ತು, ಮ್ಯಾಥ್ಸ್, ಸೈನ್ಸ್, ಕನ್ನಡ, ಗ್ರಾಮರ್ ಅದು ಇದೆಲ್ಲ. ಸೊ ನಮ್ಮ ಒಂದು ಕೆಪಾಸಿಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾನು ಮಕ್ಕಳಿಗೆ ಕನ್ನಡದಲ್ಲಿ ಕತೆ ಹೇಳ್ತೀನಿ ಅಂತ ಒಪ್ಕೊಂಡೆ. ಸೊ ಕನ್ನಡದಲ್ಲಿ ಕತೆ ಹೇಳ್ತೀನಿ ಅಂತ ಒಪ್ಕೊಂಡೆ. ಸೊ ಏನ್ ಕತೆ ಹೇಳ್ಬೇಕು, ಯಾಕಂತಂದ್ರೆ ನಾವು ನಮ್ಮೂರಲ್ಲಿ ಕೇಳಿ ತಿಳಿದ ಕಥೆಗಳೆಲ್ಲ ನಮ್ಮ ಒಂದು ಲೋಕಲ್ ಕಥೆಗಳಿರ್ತವೆ, ಮತ್ತೆ ನಮ್ಮೂರು ಸ್ಟೈಲಲ್ಲಿ ನಾವು ಕೇಳಿರ್ತೇವೆ. ಅದು ಹೆಚ್ಚು ಕಡಿಮೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲರಿಗೂ ರೀಚ್ ಆಗೋ ಥರ ಹೇಳ್ಬೇಕು. ಅದೂ ಹೌದು, ಹೈಫೈ ಸ್ಕೂಲು ಅಲ್ಲ ಹೆಂಗೆ ರೀಚ್ ಮಾಡ್ಬೇಕು ಅನ್ನೋದು ಅಷ್ಟು ನನಗೆ ಗೊತ್ತಾಗ್ಲಿಲ್ಲ. ತುಂಬಾ ವರ್ಕೌಟ್ ಮಾಡ್ತಾ ಇರುವಾಗ ಆಮೇಲೆ ತಲೆ ಬಂತು ಪಂಚತಂತ್ರ ಕಥೆಗಳನ್ನು ಹೇಳ್ಬೋದು ಅಂತ. ಸೊ 2 ನೀತಿ ಕಥೆಗಳನ್ನು ನಾನು ಸಿಲೆಕ್ಟ್ ಮಾಡ್ಕೊಂಡೆ. ಅದಕ್ಕೆ ತಕ್ಕಂತೆ ಆ ಒಂದಿಷ್ಟು ವರ್ಕೌಟ್ ಸಹ ಮಾಡಿದೆ. ನನ್ನದನ್ನ ಈ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ, ತೋರಿಸ್ತೇನೆ ಏನೇನು ನಾನು ಸರ್ಕಸ್ ಮಾಡಿದೆ ಅಂತ. ಸೊ ಆ ಒಂದು ಕಥೆನ ಇವತ್ತು ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ, ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಡೆಫಿನೆಟ್ಲಿ ಇದನ್ನ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದು. 2 ನೀತಿ ಕತೆ ಮಕ್ಕಳಿಗೋಸ್ಕರ. ಎಸ್, ದೊಡ್ಡವ್ರು ನೋಡ್ಬಾರ್ದು ಅಂತೇನಿಲ್ಲ. ನಾನು ಆ ಕಥೆಯಲ್ಲೇ ಹೇಳಿದ್ದೆ, ಮ್ಯಾನೇಜರಲ್ ಟ್ರೈನಿಂಗಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಅಂತ. ಬೇರೆ ಬೇರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಗೆ ಡಿಸಿಷನ್ ತಗೋಬೇಕು ಅನ್ನೋದ್ರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪಂಚತಂತ್ರ ಕಥೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ನಾನು ನನ್ನ 1-2 ಕಂಪ್ನಿಗಳಲ್ಲಿ ಮ್ಯಾನೇಜರಲ್ ಟ್ರೈನಿಂಗ್ ಅಲ್ಲಿ ಅಟೆಂಡ್ ಆದವಾಗ ಅವಾಗ ಈ ಕಥೆಗಳನ್ನೆಲ್ಲ ಅವ್ರು ಯೂಸ್ ಮಾಡಿದ್ರು, ಕೋಟ್ ಮಾಡಿದ್ರು. ಸೊ ಎಸ್, ಡೆಫಿನೆಟ್ಲಿ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ.
ಸೊ ಬನ್ನಿ, ನಾನು ಮಕ್ಕಳ ಜೊತೆ ಏನು ಕಥೆಯನ್ನು ಹಂಚ್ಕೊಂಡೆ ಅನ್ನೋದನ್ನು ನಿಮಗೆ ನೇರವಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ನಾನು ಜಸ್ಟ್ ಲಾಗಿನ್ ಆದೆ, ಮೇಡಮ್ ಜೊತೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಲಾಗಿನ್ ಆದೆ ಅಂತ. ಸೊ ಎಲ್ಲ ಮಕ್ಕಳು ಸಹ ಎಕ್ಸೈಟ್ ಆಗಿದ್ದಾರೆ. ನಾನು ಸೀದಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಓದ್ದ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಿಡ್ಸ್. ಓಕೆ, I will just introduce myself. Good morning all. Good morning all. Okay, I'll just introduce myself. I am Gajendra Naik. I am father of Kashyap Bisru. Okay, I am father of your friend only. Consider me as your friend. Okay, and I am not a professional teacher. I am just trying myself to reach you few funny stories. Okay, are you all excited to listen the stories? Yes, ma'am. Do you have the practice of listening stories by your mama or grandma daily night? Yes, ma'am. Okay, great. So you can show your thumbs up instead of telling that, because my voice may be getting disturbed to the others. Okay, done. Yeah. So today I am going to explain narrate you on the two stories from the Panchatantra. Okay. ನಾನು ಇವತ್ತು ನಿಮಗೆ 2 ಪಂಚತಂತ್ರದ ಕಥೆನ ಹೇಳಕ್ ಬಂದಿದ್ದೀನಿ. ಓಕೆನಾ? ಪಂಚತಂತ್ರ ಅನ್ನೋದು ಒಂದು ತಂತ್ರ ಆಧಾರಿತವಾದಂತಹ ಕಥೆ. ಈ ಕಥೆ ಯಾವಾಗಲೂ ಒಂದು ನೀತಿಯಿಂದ ಮುಗಿಯುತ್ತೆ. ಈ ಕಥೆ ಕೇಳಿದ ನಂತರ ನಮಗೊಂದು ತಿಳ್ಕೊಳ್ಳೋದಕ್ಕೊಂದು ನೀತಿ ಸಿಗುತ್ತೆ. ಓಕೆನಾ? Panchatantra story is based on the morality, and after listening the story we will understand and we will learn one moral to our life. Okay, ಮೊದಲು ಈ ಸ್ಟೋರಿಗಳನ್ನ ಕೇವಲ ಚಿಕ್ಕ ಮಕ್ಕಳಿಗೋಸ್ಕರ ಮಾತ್ರ ಹೇಳ್ತಾ ಇದ್ವಿ. ಇವಾಗ ಅದನ್ನ ಬೇರೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಮ್ಯಾನೇಜರಿಯಲ್ ಟ್ರೈನಿಂಗ್ ಅಲ್ಲೂ ಸಹ ಉಪಯೋಗಿಸ್ತಾ ಇದ್ದಾರೆ. ಓಕೆ, early days it was used only for the kids to explain and entertainment and other things, because these stories, the most of the characters are from the animals. ಈ ಕಥೆಯಲ್ಲಿ ಹೆಚ್ಚಿನ ತಮ್ಮ ಕ್ಯಾರೆಕ್ಟರೈಸ್ ಬರೋದು ಅನಿಮಲ್ಸ್, ಪ್ರಾಣಿಗಳು ಮಾತ್ರ. ಓಕೆನಾ? ಸೊ ನಾವಿವಾಗ ಈ ಕಥೆನ ಸ್ಟಾರ್ಟ್ ಮಾಡೋಣ. ಓಕೆ, ಈ ಕಥೆನ ನಾನು ಇಲ್ಲಿ ಕೂತ್ಕೊಂಡು ಹೇಳೋದು ನಿಮ್ಗೆ ಚೆನ್ನಾಗಿರಲ್ಲ. ನಾನೊಂದು ಫಾರೆಸ್ಟ್ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. Are you all excited to go to the forest? Yes, sir. Wow, super. So we will meet in the forest. ಸ್ಟೋರಿ ಹೇಳುವಾಗ ಮಕ್ಳಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ನಮ್ಮ ಮನೆ ಹತ್ರನೇ ಪಕ್ಕದಲ್ಲಿರೋದು ಒಂದು ಚಿಕ್ಕ ಮರದ ಟೊಂಗೆನ ಕಟ್ಕೊಂಡ್ಬಂದೆ. ನೋಡೋಣ, ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಇಲ್ಲಿ. ಈ ಹಕ್ಕಿ ಗೂಡಲ್ಲಿ ಮೊಟ್ಟೆ ಇಡೋದೇ ಮರ್ತೋಗ್ಬಿಟ್ಟಿದೆ. ನನ್ನ ಮಕ್ಕಳು ಬೀಳಿಸಬಾರ್ದು ಅಂತ ಗಡ್ಬಿಡಿಯಲ್ಲಿ ತಂದು ಹಾಕ್ತಾ ಇದ್ದೀನಿ. ಯಾಕಂದರೆ ಇನ್ನೂ ವಿಡಿಯೋ ನಾನಲ್ಲಿ ಪ್ಲೇ ಕೊಟ್ಟಿಲ್ಲ ಸ್ಕೂಲ್ಗೆ. ಸೊ ಇದನ್ನು ಹಾಕ್ಬಿಟ್ಟು ಇವಾಗ ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಸಣ್ಣ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಒಂದು ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್, ವೆಲ್ಕಮ್ ಟು ಮೈ ಫಾರೆಸ್ಟ್. Sir, you're on mute. Now it's okay? You're audible? Now it's fine. Yes, Yeah. sir. Welcome to my small forest. I cannot bring all the trees because my house is so small. Okay. So I made one tree. This story is on the train and mungus. Okay. ಈ ಕತೆ ಕೊಕ್ಕರೆ ಮತ್ತು ಮುಂಗುಸಿಯ ಕತೆ. ಕತೆ ನಂಬರ್ 1, ಮೊದಲನೇ ಕತೆ. ಓಕೆನಾ? ಒಂದು ಮರದ ರೆಂಬೆಯ ಮೇಲೆ ಒಂದು ಕೊಕ್ಕರೆ ತನ್ನ ಗೂಡನ್ನ ಮಾಡಿ ಮೊಟ್ಟೆಗಳನ್ನಿಟ್ಟು ತನ್ನ ಸಂಸಾರವನ್ನ ಶುರು ಮಾಡುತ್ತೆ. Okay, there was a crane. This crane has made it nest. Okay, and with all the effort is doing, I hope you know how the birds will tie its its nest. Okay, it keeps its egg and it will start its family in this tree. But the thing is, in the same tree, bottom of the tree, there was one bad snake, very dangerous snake. You all are seeing the snake? Yes.
ಆದರೆ ಈ ಈ ಕೊಕ್ಕರೆಯ ಒಂದು ಚಿಂತೆ ಏನಾಗಿತ್ತು ಅಂತಂದ್ರೆ ಈ ಮರದ ಕೆಳಗಡೆನೆ ಒಂದು ಹಾವು ಸಹವಾಸವಾಗಿತ್ತು. ಈ ಹಾವು ತುಂಬಾ ವಿಷಕಾರಿ ಹಾಗೂ ಅತ್ಯಂತ ಭಯಾನಕ ಹಾವಾಗಿತ್ತು. ಹಾಗಾಗಿ ಈ ಕೊಕ್ಕರೆಗೆ ಅದು ತುಂಬಾ ಡೇಂಜರಸ್ ಆಗಿತ್ತು. ಆಗ ಕೊಕ್ಕರೆ ತಾನು ಚಿಂತೆಯಲ್ಲಿರುತ್ತೆ. ಅಯ್ಯೋ, ನಾನಿಲ್ಲಿ ಮೊಟ್ಟೆ ಇಟ್ಟಿದ್ದೀನಿ, ನಾನಿಲ್ಲಿ ಮರಿ ಮಾಡಕ್ ಹೊರಟಿದ್ದೀನಿ, ಆದ್ರೆ ಈ ಹಾವು ಯಾವುದೇ ಸಮಯದಲ್ಲಿ ನನ್ನ ಮೊಟ್ಟೆಗಳನ್ನ ಮರಿಗಳನ್ನ ತಿನ್ಬಹುದು, ನನ್ನ ಸಂಸಾರ ಹಾಳಾಗತ್ತೆ ಅಂತ ಚಿಂತೆಯಲ್ಲಿತ್ತು. ದಿಸ್ ಟ್ರೈನ್ ವಾಸ್ ಇನ್ ವೆರಿ ಮಚ್ ಟೆನ್ಸ್ ಅಂಡ್ ವೆರಿ ಮಚ್ ಸ್ಯಾಡ್ ಫೇಸ್ that the snake may climb to this tree and at any point of time it may eat these eggs of the crane and it may kill this crane also, right? But the same moment it was thinking and it went to the bank of the lake. ಇದು ಅದೇ ಚಿಂತೆಯಲ್ಲಿ ಹಾಕೊಂಡು ಒಂದು ಕೆರೆ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತು. ಆವಾಗ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಏಡಿ ಅದನ್ನ ಮಾತಾಡ್ಸಕ್ ಬರುತ್ತೆ. ಕೊಕ್ಕರೆ, ನೀನು ಯಾಕೆ ಚಿಂತೆಯಲ್ಲಿದ್ಯಾ ಅಂತ ಈಗ ಏಡಿ ಬಂದು ಕೊಕ್ಕರೆಯನ್ನ ಕೇಳುತ್ತೆ. ಕೊಕ್ಕರೆ, ನೀನು ಯಾಕೆ ಚಿಂತೆಯಲ್ಲಿದ್ಯಾ, ಏನು ಸಮಸ್ಯೆ ಇದೆ ನಿನ್ಗೆ ಅಂತ ಕೇಳುತ್ತೆ. ಅವಾಗ ಕೊಕ್ಕರೆ ಹೇಳುತ್ತೆ, ನಾನು ನನ್ನ ಜೀವನವನ್ನ ತುಂಬಾ ಸರಳವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೆ ಖುಷಿಯಿಂದ, ಆದರೆ ನಾನು ಯಾವ ಮರದ ಮೇಲಿದ್ದೀನೋ ಅದೇ ಮರದ ಕೆಳಗಡೆ ಒಂದು ತುಂಬಾ ವಿಷಪೂರಿತವಾದ ಹಾವು ಬಂದಿದೆ ಅಂತ ಹೇಳುತ್ತೆ. ಆಯ್ತಾ? When this crab asked to the crane, this crane will reply with his all the sad stories that in the bottom of the same tree there is one dangerous snake which may kill this crane at any point of time. That story will tell to this crane, this crab. This crab, it will think, yes, the crane is in a danger, but once the crane will come out of this problem, it may kill me also, right? Because crane will eat the crab. ಈ ಒಂದು ಏಡಿ ಯಾವ ತರ ವಿಚಾರ ಮಾಡುತ್ತೆ ಅಂತಂದ್ರೆ, ಇವತ್ತು ಈ ಕೊಕ್ಕರೆ ತುಂಬಾ ಸಮಸ್ಯೆಯಲ್ಲಿದೆ, ಆದ್ರೆ ಕೊಕ್ಕರೆಯ ಎಲ್ಲಾ ಸಮಸ್ಯೆ ಪರಿಹಾರ ಆದ್ಮೇಲೆ ಈ ಕೊಕ್ಕರೆ ತನ್ನನ್ನು ಸಹ ತಿನ್ಬಹುದಲ್ಲ ಅಂತ ವಿಚಾರ ಮಾಡುತ್ತೆ. ಹೀಗೆ ವಿಚಾರ ಮಾಡ್ತಾ ಇರುವಾಗ ಇದಕ್ಕೊಂದು ಉಪಾಯ ಬರುತ್ತೆ ತಲೆಯಲ್ಲಿ. ಏನು ಉಪಾಯ ಬರುತ್ತೆ ಅಂತಂದ್ರೆ, ಒಂದೇ ಉಪಾಯದಿಂದ ಎರಡೂ ಸಮಸ್ಯೆ ಪರಿಹಾರ ಆಗಬೇಕು. ಅಟ್ ದ ಸೇಮ್ ಟೈಮ್ ದಿಸ್ ಕ್ರಾಬ್ ವಿಲ್ ಥಿಂಕ್ ಅಂಡ್ ಇಟ್ ವಿಲ್ ಗೆಟ್ ಅನ್ ಐಡಿಯಾ that with a single idea both the problems should clear. What's the problem? One, crane is in the problem because of the snake, and again in the futuristic the crab is also have a problem by this crane, and it will prepare an idea in its mind and it will tell half of the story to the crane. ಈ ಏಡಿ ಇದ್ರ ಜೊತೆ ಮಾತಾಡ್ತಾ ಇರುವಾಗ ಒಂದು ಐಡಿಯಾ ಮಾಡುತ್ತೆ. ಇವತ್ತು ಇದರ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ನಾನು ಐಡಿಯಾ ಕೊಟ್ರೆ ಮುಂದೊಂದು ದಿವಸ ಈ ಕೊಕ್ಕರೆಯ ನನಗೆ ಸಮಸ್ಯೆ ಆಗ್ಬಿಟ್ರೆ ಏನ್ ಮಾಡುದು? ಹಾಗಾಗಿ ಈ ಕೊಕ್ಕರೆಯ ಸಮಸ್ಯೆನೂ ಪರಿಹಾರ ಆಗ್ಬೇಕು, ನನ್ನ ಸಮಸ್ಯೆನೂ ಪರಿಹಾರ ಆಗ್ಬೇಕು ಅಂತ ಒಂದು ವಿಚಾರ ಮಾಡಿ ಒಂದು ಐಡಿಯಾ ಕೊಡುತ್ತೆ. ಏನಂತ, ಕೊಕ್ಕರೆ, ನೀನು ಒಂದಿಷ್ಟು ಮಾಂಸದ ತುಂಡುಗಳನ್ನು ತಗೊಂಡ್ ಬಾ, ಇಲ್ಲೇ ಪಕ್ಕದಲ್ಲಿ ಒಂದು ಮುಂಗುಸಿ ಇದೆ, ಈ ಹಾವಿನ ಮನೆಯಿಂದ ಮುಂಗುಸಿಯ ಮನೆಯವರೆಗೆ ಮಾಂಸದ ತುಂಡುಗಳನ್ನು ಇಟ್ಕೊಂತ ಹೋಗು. ಅವಾಗ ಆ ಮುಂಗುಸಿ ಅದನ್ನ ತಿನ್ಲಿಕ್ಕೆ ಬಂದ್ರೆ ಒಂದೊಂದಾಗಿ ಅದು ತಿನ್ಕೊಂಡ್ ಬರುತ್ತೆ ಅಂತ. ಓಕೆನಾ? ಅದು ಏನ್ ಮಾಡುತ್ತೆ, ಕೊಕ್ಕರೆ ಒಂದೊಂದೇ ಮಾಂಸದ ತುಂಡನ್ನ ಮುಂಗುಸಿ ಮನೆಯವರೆಗೆ ಇಡುತ್ತೆ. ಮುಂಗುಸಿ ಮನೆಯಿಂದ ಎದ್ದು ಹೊರಗೆ ಬರುತ್ತೆ. ಹೊರಗೆ ಬಂದು ನೋಡಿದ್ರೆ ಅಲ್ಲಿ ಮಾಂಸದ ತುಂಡುಗಳು ಬಿದ್ಕೊಂಡಿತ್ತು. ವಾವ್, ಸಚ್ ಎ ಡೆಲಿಷಿಯಸ್ ಫುಡ್. ನಾನು ಏನು ಎಫರ್ಟ್ ಹಾಕ್ದೇನೆ ನನ್ಗೆ ಇಷ್ಟೊಂದು ಮಾಂಸ ಸಿಗ್ತಾ ಇದೆ ಅಂತ ಒಂದೊಂದಾಗಿ ತುಂಡನ್ನ ತಿಂತ ಮುಂದಕ್ಕೆ ಬಂತು. ಹೀಗೆ ಬರ್ತಾ ಇರುವಾಗ ಅದು ಹಾವಿನ ಮನೆವರೆಗೂ ಬಂದು ರೀಚ್ ಆಯ್ತು. ಆ ಶಬ್ದ ಹೊರಗಡೆ ಆಗ್ತಾ ಇರೋ ಶಬ್ದಗಳನ್ನು ನೋಡಿ ಹಾವು ಹೊರಗಡೆ ಬಂತು. ಹಾವು ಹೊರಗಡೆ ಬಂದ್ರೆ ಮುಂಗುಸಿ ಮತ್ತು ಹಾವು ಮಧ್ಯೆ ಫೈಟ್ ಆಯ್ತು. ಫುಲ್ ಫೈಟ್ ಆದ ನಂತರ ಹಾವು ಸೋತೋಯ್ತು. When this mongoose came out, it see
all the pieces of meat, and this meat, one by one it started the meat, okay, started eating the meat, and it reaches the till where the snake stays. The moment it reaches to the snake house, the snake came out. The snake came out by hearing the sound of the mongoose, and the moment snake came out, this mongoose and snake will fight at each other, and snake got died. Now the problem of the crane is clear. Everybody thinks in that way, but crab has the separate idea. What was that idea? It is starting now. After defeating the snake, this mongoose see upside. Upside there was the nest of the crane, and crane was sitting next to that. ಈ ಮುಂಗುಸಿ ಹಾವನ್ನ ಸಾಯಿಸಿದ ನಂತರ ಮುಂಗುಸಿ ಏನ್ ಮಾಡುತ್ತೆ? ಕ್ರೇನ್ ತಲೆಯಲ್ಲಿ ಇರುತ್ತೆ, ಕೊಕ್ಕರೆ ತಲೆಯಲ್ಲಿ, ವಾವ್, ಐ ಆಮ್ ಔಟ್ ಆಫ್ ದ ಪ್ರಾಬ್ಲಮ್, ನಾನು ಸಮಸ್ಯೆಯಿಂದ ಹೊರಗಡೆ ಬಂದೆ ಅಂತ ಅನ್ಕೊಳ್ಳುತ್ತೆ ಅಲ್ವಾ? ಆದ್ರೆ ಸಮಸ್ಯೆ ನಿಜವಾಗ್ಲೂ ಸ್ಟಾರ್ಟ್ ಆಗೋದು ಅಲ್ಲಿಂದ. ಯಾಕಂತಂದ್ರೆ ಈ ಇಷ್ಟೊಂದು ಮಾಂಸಗಳನ್ನು ತಿಂದಿರುತ್ತೆ, ರುಚಿಯಾಗಿರುತ್ತೆ, ಅಲ್ಲಿ ಹಾವನ್ನು ಸಾಯಿಸಿರುತ್ತೆ, ಅದೊಂದು ವಿನ್ನಿಂಗ್ ಅಲ್ಲಿ ಇರುತ್ತೆ. ಅದರ ನಂತರ ಮೇಲ್ಗಡೆ ನೋಡಿದ್ರೆ ಮತ್ತಿಷ್ಟು ಫುಡ್ ರೆಡಿಮೇಡ್ ಅವೈಲೇಬಲ್. ಈ ಮುಂಗುಸಿ ಮೇಲ್ಗಡೆ ಬರುತ್ತೆ, ಕ್ರೇನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಕೊಕ್ಕರೆ ಸಹ ಸತ್ತೋಗುತ್ತೆ. ಕೊಕ್ಕರೆನೂ ತಿಂದು ಮೊಟ್ಟೆನೂ ತಿಂದು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಯು ಅಂಡರ್ಸ್ಟುಡ್? ಆಲ್ ಅಂಡರ್ಸ್ಟುಡ್? ಮೊದಲನೇ ಕತೆ ಇಲ್ಲಿಗೆ ಮುಗಿಯುತ್ತೆ. ಒಂದು ಕತೆ ಹೇಳಿದೆ. ಈ ಕತೆ ಮುಗಿದ ನಂತರ ಈ ಕಥೆಯಿಂದ ನಮಗೆ ಏನು ಮಾರಲ್ ಸಿಗುತ್ತೆ ಅನ್ನೋದನ್ನು ನಮ್ಮ ಮಕ್ಕಳ ಜೊತೆ ಒಂದು ಸ್ಮಾಲ್ ಡಿಸ್ಕಷನ್ ಮಾಡಿದೆ. Children, able to hear me? Yeah. ಈ ಕಥೆಯಿಂದ ನಮ್ಗೆ ಏನ್ ತಿಳ್ಕೊಳ್ಳೋಕೆ ಸಿಗುತ್ತೆ, ಏನ್ ನೀತಿ ಸಿಗುತ್ತೆ? ಯಾರಾದ್ರೂ ಮಕ್ಕಳು ಹೇಳ್ತೀರಾ? Yes, very good. Next. Yes, Bhavishya, be safe. Okay. Sorry? We should protect ourselves. Very nice. In the point of view of the crab, we should protect ourselves, and in the point of view of a crane, we should not be the police. Right? So I will tell you one more hidden thing in there. So everybody saw the crab in the real crab or in the video YouTube. Okay? You just search the crab in the YouTube. Okay? I will tell you one more thing about this crab. This crab will never grow front and back. It will go side by side. What is the meaning of that? ಈ ಏಡಿ ಯಾವತ್ತು ಮುಂದೆ ಹಿಂದೆ ನೇರವಾಗಿ ಹೋಗಲ್ಲ, ಎಡಬಲ ಹೋಗುತ್ತೆ, ಎಡಮೆಡ ಹೋಗುತ್ತೆ. ಏನಿದ್ರೆ ಮೀನಿಂಗು? ಇದು ತನ್ನ ಜೀವನದಲ್ಲಿ ನೇರವಾಗಿಲ್ಲ ಅಲ್ವಾ? ಈ ಕೊಕ್ಕರೆ ಈ ನೇರವಾಗಿಲ್ಲದ ಒಂದು ಪ್ರಾಣಿಯ ಉಪಾಯವನ್ನು ಕೇಳಿತು, ಅದರ ಜೀವನ ಹಾಳಾಯಿತು. ಅದರ ಸಮಸ್ಯೆ ಪರಿಹಾರ ಆಗುವ ಬದಲಿಗೆ ಸಮಸ್ಯೆ ಇನ್ನೂ ಹೆಚ್ಚಾಯಿತು ಮತ್ತು ಬಿಗಡಾಯಿಸಿತು ಅಲ್ವಾ? ಹಾಗಾಗಿ ನಾವು ಯಾರ ಹತ್ರಾದ್ರೂ ಸಲಹೆ ತಗೋಬೇಕು ಅಂತಂದ್ರೆ ಆ ವ್ಯಕ್ತಿಗಳು ಸರಿಯಾಗಿರ್ಬೇಕು. ನೋಡಿ, ಯಾವತ್ತಾದ್ರೂ ಕ್ರಾಬ್ ಸ್ಟ್ರೇಟ್ ಆಗಿ ಹೋಗಿದೆಯಾ? ಅಬ್ಸರ್ವ್ ಮಾಡಿದ್ದೀರಾ? ಆಫ್ಟರ್ ದಿಸ್ ಕ್ಲಾಸ್ ಟುಡೇ ಯು ಸರ್ಚ್ ಇನ್ ದ ಯೂಟ್ಯೂಬ್. ಓಕೆ, I am from the coastal, so I know crab house movement. Got it? ಈ ವಿಡಿಯೋ ತುಂಬಾ ಲೆಂದಿ ಇರೋದ್ರಿಂದ ಫಸ್ಟ್ ಪಾರ್ಟ್ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರದ್ದು ಸೆಕೆಂಡ್ ಪಾರ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನನಗೆ ಏನ್ ಹೇಳ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ಆದಷ್ಟು ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಜೈ ಹಿಂದ್.